ಎಷ್ಟಿದು? ಇದು 80 ರೂಪಾಯಿ. ಒಂದು ಮಾರು ಎಷ್ಟು? ಒಂದು ಮಾರು 80 ರೂಪಾಯಿ. 80 ರೂಪಾಯಿ ಕೊಡ್ತೀರಾ? ಒಂದು ಕಾಲು 100 ರೂಪಾಯಿ. ಎಲ್ಲಿಂದ ಬಂದಿದ್ದೀರಾ? ಮಂಡ್ಯ. ಮಂಡ್ಯದಿಂದ ಇಷ್ಟು ದೂರ ಬಂದಿದ್ದೀರಾ? ಯಾವಾಗ ಬರ್ತೀರಾ? ಯಾವಾಗ ಬರ್ತೀರಾ? ಇವಾಗ ನೀವು ಬೇರೆಯವ್ರಿಗೆ ಹೂವು ಮಾಡಲ್ಲ, ನೀವೇ ಡೈರೆಕ್ಟ್ ಮಾಡ್ತೀರಾ? ಇದೆಲ್ಲ ಕಟ್ಟೋದಿಲ್ಲ ಯಾರು ಮಾಡಿಸ್ತೀರಾ? ಅಲ್ಲೇ ರೈತರು ಬರ್ತಾರೆ. ರೈತರು ಕಟ್ತಾರ ಅಂದ್ರೆ ಎಲ್ಲ ಒಂದು 4-5 ಜನ ರೈತರು ಕರ್ಕೊಂಡು ಮಾಡ್ತೀರಾ ಇದನ್ನ? ಪರವಾಗಿಲ್ವಾ? ಸಿಕ್ಕುತ್ತಾ? ಕೂಲಿ ಕೂಲಿ ಕೊಡಿ 100 ರೂಪಾಯಿಗೆ. ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಪ್ರತಿ ವರ್ಷ ಬರ್ತೀರಾ? ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹೆಂಗಿದೆ? ಈ ವರ್ಷ ಪರವಾಗಿಲ್ಲ. ಮಳೆ ಬಂದ್ರೆ ಪರವಾಗಿಲ್ಲ. ಮಳೆ ಬರಬೇಕು. ಮಳೆ ಬರಬೇಕು. 80 ರೂಪಾಯಿ. 13 ರೂಪಾಯಿ. ಕಮ್ಮಿ ಇಲ್ಲ, ಯಾವುದು ಕಮ್ಮಿ ಇಲ್ಲ. ಇಲ್ಲಿ ಮಡಗಪ್ಪ. ಮಳೆ ಹೊಡೆದ್ರೆ ಪರವಾಗಿಲ್ಲ. ಯಾವ ಟಿವಿ ನಿಮ್ಮ ಹೆಸರು ಹೇಳಿ. ಜಗದೀಶ್. ಜಗದೀಶ್ ಅವರು. ನೋಡಿ, ಮಾರ್ಕೆಟಿಗೆ ಬಂದಾಗ ರೈತರು ಯಾರು ಬಂದು ಮಾರ್ತಾ ಇದಾರಲ್ಲ ಅವ್ರ ಹತ್ರ ಕೊಂಡ್ಕೊಳ್ಳಿ. ರೈತರು ಚೆನ್ನಾಗಿರ್ಬೇಕು. ರೈತರು ಚೆನ್ನಾಗಿದ್ರೆ ಮಾತ್ರ ಜನ ಚೆನ್ನಾಗಿರೋಕ್ ಸಾಧ್ಯ. ಓಕೆ ಸರ್. ಲೈವ್ ಇದೆ. 100 ರೂಪಾಯಿಗೆ. ನೋಡಿ, ಮಾರ್ಕೆಟ್ ಬಂದು ತರಕಾರಿ ರೇಟ್ ಏನಿದೆ, ಹೂವಿನ ರೇಟ್ ಇದೆ ಏನಿದೆ ಅಂತ ಎಲ್ಲ ಹೇಳಿದ್ದೀನಿ. ಬನ್ನಿ ಮಾರ್ಕೆಟಿಗೆ ಬಂದು ಕೊಂಡ್ಕೊಳ್ಳಿ. ತುಂಬ ಕೊಂಡ್ಕೊಳ್ಳೋಕ್ಕಾಗಲಿ ಅಂದರೂ ಸ್ವಲ್ಪ ಆದರೂ ಕೊಳ್ಳಿ. ಯಾಕಂದರೆ ಇದನ್ನ ಅವಲಂಬಿಸ್ಕೊಂಡು ಎಷ್ಟೊಂದು ಜನ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಸೊ ನಾವು ಬದುಕಬೇಕು, ಅವರು ಬದುಕಬೇಕು. ಬನ್ನಿ ಎಲ್ಲರೂ ಕೊಂಡು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.